ಆದ್ಯ ನ್ಯೂಸ್ಗೆ ಸ್ವಾಗತ. ಅಖಿಲ ಭಾರತೀಯ ವಿದ್ಯಾ ಪರಿಷತ್ ಕರ್ನಾಟಕ ದಕ್ಷಿಣ ವತಿಯಿಂದ ಭಾರತದ ಮೊದಲ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರ್ತಿ ಅಭಯರಾಣಿ ವೀರರಾಣಿ ಅಬ್ಬಕ್ಕ ಅವರ 500ನೇ ಜಯಂತ್ಯುತ್ಸವದ ಪ್ರಯುಕ್ತ ರಾಣಿ ಅಬ್ಬಕ್ಕ ರಥಯಾತ್ರೆಯು ಚನ್ನಗಿರಿಗೆ ಆಗಮಿಸಿದ್ದು, ಚನ್ನಗಿರಿಯ ಚೌಡಮ್ಮನ ದೇವಸ್ಥಾನದ ಬಳಿ ಸ್ವಾಗತ ಕೋರಲಾಯಿತು. ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಪಂಜಿನ ಮೆರವಣಿಗೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ರಥಯಾತ್ರೆಯ ಪ್ರಮುಖ ಮಂಗಳೂರು ವಿಭಾಗದ ಪ್ರಮುಖ ಕೇಶವ ಬಂಗೇರ, ಸಂಚಾಲಕರಾದ ಗುರುಪ್ರಸಾದ್, ಸಹ ಸಂಚಾಲಕರಾದ ಸುಧಾ, ಚನ್ನಗಿರಿ ವಿಶ್ವ ಹಿಂದೂ ಪರಿಷತ್ ಅಧ್ಯಕ್ಷರಾದ ಜಯಪ್ಪ ಗೌಡ ಹಾಜರಿದ್ದರು. ವರದಿ ಸತೀಶ್ ಎಂಪವರ್, ಚನ್ನಗಿರಿ. ಸಮಾಜವನ್ನು ಕಟ್ಟುವ ಮುಖ್ಯವಾಗಿ ರಾಷ್ಟ್ರ ಪುನರ್ನಿರ್ಮಾಣದ ವಾಹಿನಿಯಲ್ಲಿ ಚನ್ನಗಿರಿಯ ಬಂಧುಗಳನ್ನು ಜೋಡಿಸಬೇಕು ಅನ್ನುವಂಥ ಸಂಕಲ್ಪದ ಹಿನ್ನೆಲೆಯಲ್ಲಿ ನಡೆಯುತ್ತಿರುವಂತಹ ಗಣೇಶೋತ್ಸವದ ಸಮಾರಂಭದಲ್ಲಿ ಭಾಗಿಯಾಗಿರುವಂತಹ ಎಲ್ಲ ಸಜ್ಜನ ಬಂಧುಗಳೇ, ಒಂದ್ ಕಡೆ ಪೂಜಾ ಕೈಂಕರ್ಯ ನಡೀತಾ ಇದೆ. 14ನೇ ತಾರೀಕು ಬೃಹತ್ ಶೋಭಾಯಾತ್ರೆಯ ಮೂಲಕವಾಗಿ ಗಣೇಶನ ವಿಗ್ರಹದ ವಿಸರ್ಜನೆ ಆಗ್ತಾ ಇದೆ. ಹಾಗೆ ನೋಡಿದ್ರೆ ನಿಮ್ಮ ದ್ವಾರದ ಮುಂದ್ಗಡೆ ಇರುವಂತಹ ಕೆಲವು ಹೇಳಿಕೆಗಳನ್ನು ಓದ್ಕೊಳ್ತಾ ಒಳಗಡೆ ಬಂದೆ. ಕಾಲಾಂತರದಲ್ಲಿ ಸಾವಿರಾರು ವರ್ಷಗಳ ಇತಿಹಾಸ ಇರುವ, ಪರಂಪರೆ ಇರುವ ಈ ದೇಶವನ್ನು ಕಾಲ ಕಾಲಕ್ಕೆ ನಾಶ ಮಾಡುವ ಪ್ರಯತ್ನಗಳು ನಡೆದಿದೆ. ಆದ್ರೆ ಆ ಎಲ್ಲ ಪ್ರಯತ್ನಗಳಿಗೆ ತಡೆಯೊಡ್ಡಿದ್ದು ಯಾವುದು ಅಂತ ಕೇಳಿದ್ರೆ, ಈ ಮಣ್ಣಿನಲ್ಲಿ ಇವತ್ತಿಗೂ ಜೀವಂತವಾಗಿರುವ ಈ ನೆಲದ ಭಕ್ತಿಯ ರಸ ಅನ್ನೋದನ್ನು ಆ ಹೇಳಿಕೆಯಲ್ಲಿ ನೀವು ದಾಖಲೀಕರಣಿಸಿದ್ದೀರಿ. ಅದು ಬರೀ ಹೇಳಿಕೆಯಲ್ಲ, ಈ ನೆಲದ ವಾಸ್ತವ ಅಂತ ನಾನು ಭಾವಿಸ್ಕೊಳ್ತೀನಿ. ಎಲ್ಲ ಸಜ್ಜನ ಬಂಧುಗಳೇ, ಇವತ್ತು ಈ ಭವಿಷ್ಯಕ್ಕೋಸ್ಕರ ಸಾವಿರಾರು ವರ್ಷಗಳಲ್ಲಿ ಲಕ್ಷಾಂತರ ಮಹನೀಯರು ತಮ್ಮ ಬದುಕನ್ನು ಅರ್ಪಣೆ ಮಾಡಿದ್ದಾರೆ, ತರ್ಪಣೆ ಮಾಡಿದ್ದಾರೆ. ರಾಷ್ಟ್ರಸೇವೆ ನೆಲ ಅನ್ನುವಂತ ಯಜ್ಞಕ್ಕೆ ತಮ್ಮನ್ನೆಲ್ಲ ಅರಸುಗಳ ರೂಪದಲ್ಲಿ ಅರ್ಪಣೆ ಮಾಡಿದ್ದಾರೆ. ಕೆಲವೊಬ್ಬರ ಚರಿತ್ರೆಗಳನ್ನು ನಾವು ಓದಿದ್ದೀವಿ, ಆ ಚರಿತ್ರೆಯಿಂದ ನಾವು ಪ್ರೇರಣೆ ಪಡ್ಕೊಂಡಿದ್ದೀವಿ. ಈ ಚರಿತ್ರೆಯ ಜೊತೆಗೆ ಈ ನೆಲಕ್ಕಾಗಿ, ಈ ಮಣ್ಣಿಗಾಗಿ, ಈ ನೆಲದ ಅಸ್ಮಿತೆಗಾಗಿ ಬಡಿದಾಡಿದ ಲಕ್ಷಾಂತರ ಬಂಧುಗಳು ಚರಿತ್ರೆಯ ಪುಟದಲ್ಲಿ ದಾಖಲಾಗಿಲ್ಲ, ಅರ್ಥಾತ್ ನಮ್ಮ ಓದಿನ ನಿಲುವಿಗೆ ದಕ್ಕಿಲ್ಲ. ಅಂಥವರನ್ನು ವರ್ತಮಾನದಲ್ಲಿ ಈ ನೆಲದ ಬಂಧುಗಳಿಗೆ ಪರಿಚಯ ಮಾಡಿಕೊಳ್ಬೇಕು. ಆ ಪರಿಚಯ ವರ್ತಮಾನದಲ್ಲಿ ಬಾಳಿ ಬದುಕುವಂತ ಯುವ ಬಂಧುಗಳಿಗೆ ಸ್ಫೂರ್ತಿ ಕೊಡಬೇಕು. ಆ ಸ್ಫೂರ್ತಿ ಚೈತನ್ಯ ಆಗ್ಬೇಕು. ಆ ಚೈತನ್ಯ ರಾಷ್ಟ್ರಶಕ್ತಿಯಾಗಿ ಪರಿವರ್ತನೆ ಆಗಬೇಕು ಅನ್ನುವಂತ ಪರಿಕಲ್ಪನೆ ಹಿನ್ನೆಲೆಯಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕರ್ನಾಟಕದ ದಕ್ಷಿಣ ಪ್ರಾಂತದ ವತಿಯಿಂದ 2025ರ ಈ ಹೊತ್ತಿನಲ್ಲಿ ಕನ್ನಡ ನಾಡಿನ ವೀರರಾಣಿಯಾಗಿ ಭಾರತ ದೇಶದಲ್ಲಿ ಸ್ವಾತಂತ್ರ್ಯದ ಕಲ್ಪನೆಯ ಗರಿಗೆ ತರುವ ಪೂರ್ವದಲ್ಲೇ ಈ ನೆಲಕ್ಕೆ ಕಾಲಿಟ್ಟು ಈ ನೆಲವನ್ನು ಕಬಳಿಸ ಹೊರಟ ಪರಕೀಯ ಶಕ್ತಿಗಳನ್ನು ಸರಿಸುಮಾರು 40 ದಶಕಗಳ ಕಾಲ ಒಬ್ಬಳು ತಾಯಿ, ಒಬ್ಬಳು ಹೆಣ್ಣು, ಅವಳು ವೀರರಾಣಿ ತಡೆದು ನಿಲ್ಲಿಸಿದ ಚರಿತ್ರೆ. ಆ ಚರಿತ್ರೆಗೆ ಒಂದು ರೂಪ ಕೊಡಬೇಕು. ಆ ರೂಪ ಕರ್ನಾಟಕದಾದ್ಯಂತ ಕನ್ನಡಿಗರ ಮನಸ್ಸುಗಳಿಗೆ ತಲುಪಿಸಬೇಕು ಅನ್ನುವಂತ ನಮ್ಮ ಅಮ್ಮವೇ ಅಭಯರಾಣಿ ವೀರರಾಣಿ ಅಬ್ಬಕ್ಕ ಅವರ ರಥಯಾತ್ರೆ. ಬಂಧುಗಳೇ, ಈ ದಿನ ವಿಶೇಷವಾಗಿ ಕರ್ನಾಟಕಕ್ಕೆ ಚೈತನ್ಯವನ್ನು ಕೊಟ್ಟಂತ ದಾವಣಗೆರೆ ನೆಲದಿಂದ ಅಬ್ಬಕ್ಕ ಅವರ ರಥಯಾತ್ರೆಯ ಒಂದು ಭಾಗ ಹೊರಟಿದೆ. ಈ ರಥಯಾತ್ರೆ ಹರಿಹರವನ್ನು ತಲುಪಿ ಚನ್ನಗಿರಿಯ ಈ ಹೃದಯ ಭಾಗದಲ್ಲಿ ಗಣೇಶನ ಸಾನ್ನಿಧ್ಯದಲ್ಲಿ ಇವತ್ತು ಪಂಜಿನ ಮೆರವಣಿಗೆಯ ಮೂಲಕ ಸಭಾ ಕಾರ್ಯಕ್ರಮದ ರೂಪದಲ್ಲಿದೆ. ಒಂದ್ ಕಡೆ ವಿಕಲ ಚೈತನ್ಯರು ಅಂತ ಹೇಳಿಕೊಳ್ಳುವ ಬಂಧುಗಳು ಇವತ್ತು ಚೈತನ್ಯ ಸ್ವರೂಪಿಗಳಾಗಿ ಎಲ್ಲವೂ ಸರಿಯಿದ್ದ ನಮಗೂ ಸಮಾನಾಂತರವಾಗಿ ತನ್ನ ಬದುಕನ್ನು ಸಂಗೀತದ ಮೂಲಕ ಕಟ್ಟಿಕೊಳ್ಳುತ್ತಲೇ ನಮ್ಗೆಲ್ಲ ಚೈತನ್ಯ ಕೊಡುವ ಕೆಲಸ ಮಾಡುವ ಈ ವೇದಿಕೆಯಲ್ಲಿ ಇಲ್ಲಿರುವಂತ ಹಿರಿಯರು, ಇಲ್ಲಿರುವಂತ ಬೇರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪರಿವಾರ ಶಾಖೆಯಲ್ಲಿ ಗುರುತಿಸಿಕೊಂಡಿರುವಂತ ಎಲ್ಲ ಹಿರಿಯ ಬಂಧುಗಳು, ಮಂಜುನಾಥರು ಸೇರಿದಂತೆ, ಆದರಣೀಯ ಜಯಣ್ಣನೂ ಸೇರಿದಂತೆ ಕಾರ್ಯವಾದರು ನಮ್ಮ ಜೊತೆಗಿದ್ದಾರೆ. ಇವರೆಲ್ಲ ಸೇರ್ಕೊಂಡು ಗಣೇಶೋತ್ಸವದ ಈ ವೇದಿಕೆಯಲ್ಲಿ ವಿದ್ಯಾರ್ಥಿ ಪರಿಷತ್ತಿನ ರಥಯಾತ್ರದ ಹಿನ್ನೆಲೆಯಲ್ಲಿ ಒಂದು ವಿಚಾರಗಳನ್ನು ಹಂಚಿಕೊಳ್ಬೇಕು ಅನ್ನುವಂತ ಅವಕಾಶವನ್ನು ಕೊಟ್ಟಿದ್ದಾರೆ. ಇಲ್ಲಿರುವಂತ ಎಲ್ಲ ಬಂಧುಗಳಿಗೆ